ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ. ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು, ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಆರ್ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರೋದ್ಯಾಕೆ? ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ. ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನನ್ನ ಪರ್ಸ್ನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತಡ್ಕೊಂಡು ಮಾಡದೇ ಇರೋ ತಪ್ಪಿಗೆ ನಾನು ಹೆಂಗೆ ತಡ್ಕೊಂಡು ಸುಮ್ಮನೆ ಇರಲಿ. ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ, ಅಫಿಡೇವಿಟ್ ಆಗ್ತಾ. ಸೊ ಅವ್ರು ಅದಕ್ಕೆ ಇದು ಕೌಂಟ್ರ್ ಕೊಟ್ಟಿದ್ದಾರೆ ನನಗೆ. ಎಂಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ 4 ಜನಕ್ಕೆ ಗೊತ್ತಾದರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ 4 ಜನಕ್ಕೆ ಅರ್ಥ ಆಗುತ್ತೆ. ನಾನೇನು ನೋವು ಅನುಭವಿಸ್ತಾ ಇದ್ದೀನಿ, ಅಟ್ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ಹೆಣ್ಣು ಮಕ್ಕಳಿಗಾದರೂ ವಿಷಯಗಳಾಗ. ಇನ್ನು ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆಯಾದರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ. ಆದರೆ ಐಶ್ವರ್ಯ ಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯ ಗೌಡ ಒಬ್ಬಳೇ, ನನ್ನೊಂದೇ ಕೇಸು. ಪಾಪ ಅದಕ್ಕೆ 2 ತಿಂಗಳಿಂದ ನಾನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ 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 ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್, ಅಷ್ಟೇ. ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ. ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ. ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು, ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಆರ್ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರೋದ್ಯಾಕೆ? ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ. ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನನ್ನ ಪರ್ಸ್ನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತಡ್ಕೊಂಡು ಮಾಡದೇ ಇರೋ ತಪ್ಪಿಗೆ ನಾನು ಹೆಂಗೆ ತಡ್ಕೊಂಡು ಸುಮ್ಮನೆ ಇರಲಿ. ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ, ಅಫಿಡೇವಿಟ್ ಆಗ್ತಾ. ಸೊ ಅವ್ರು ಅದಕ್ಕೆ ಇದು ಕೌಂಟ್ರ್ ಕೊಟ್ಟಿದ್ದಾರೆ ನನಗೆ. ಎಂಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ 4 ಜನಕ್ಕೆ ಗೊತ್ತಾದರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ 4 ಜನಕ್ಕೆ ಅರ್ಥ ಆಗುತ್ತೆ. ನಾನೇನು ನೋವು ಅನುಭವಿಸ್ತಾ ಇದ್ದೀನಿ, ಅಟ್ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ಹೆಣ್ಣು ಮಕ್ಕಳಿಗಾದರೂ ವಿಷಯಗಳಾಗ. ಇನ್ನು ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆಯಾದರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ. ಆದರೆ ಐಶ್ವರ್ಯ ಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯ ಗೌಡ ಒಬ್ಬಳೇ, ನನ್ನೊಂದೇ ಕೇಸು. ಪಾಪ ಅದಕ್ಕೆ 2 ತಿಂಗಳಿಂದ ನಾನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ 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 ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್, ಅಷ್ಟೇ. ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ. ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ. ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು, ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು.
ಆರ್ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರೋದು ಯಾಕೆ? ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ. ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನನ್ನ ಪರ್ಸ್ನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತಡ್ಕೊಂಡು ಮಾಡದೇ ಇರೋ ತಪ್ಪಿಗೆ ನಾನು ಹೆಂಗೆ ತಡ್ಕೊಂಡು ಸುಮ್ಮನೆ ಇರಲಿ. ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ, ಅಫಿಡೇವಿಟ್ ಆಗ್ತಾ. ಸೊ ಅವ್ರು ಅದಕ್ಕೆ ಇದು ಕೌಂಟ್ರ್ ಕೊಟ್ಟಿದ್ದಾರೆ ನನಗೆ. ಎಂಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ 4 ಜನಕ್ಕೆ ಗೊತ್ತಾದರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ 4 ಜನಕ್ಕೆ ಅರ್ಥ ಆಗುತ್ತೆ. ನಾನೇನು ನೋವು ಅನುಭವಿಸ್ತಾ ಇದ್ದೀನಿ, ಅಟ್ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ಹೆಣ್ಣು ಮಕ್ಕಳಿಗಾದರೂ ವಿಷಯಗಳ. ಇನ್ನು ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆಯಾದ್ರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ. ಆದರೆ ಐಶ್ವರ್ಯ ಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ. ಬ್ಯಾಡ್ರನ್ಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯ ಗೌಡ ಒಬ್ಬಳೇ, ನನ್ನೊಂದೇ ಕೇಸು. ಪಾಪ ಅದಕ್ಕೆ 2 ತಿಂಗಳಿಂದ ನಾನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್, ಅಷ್ಟೇ. ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ. ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ. ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು, ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಆರ್ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರೋದು ಯಾಕೆ? ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ. ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನನ್ನ ಪರ್ಸ್ನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತಡ್ಕೊಂಡು ಮಾಡದೇ ಇರೋ ತಪ್ಪಿಗೆ ನಾನು ಹೆಂಗೆ ತಡ್ಕೊಂಡು ಸುಮ್ಮನೆ ಇರಲಿ. ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ, ಅಫಿಡೇವಿಟ್ ಆಗ್ತಾ. ಸೊ ಅವ್ರು ಅದಕ್ಕೆ ಇದು ಕೌಂಟ್ರ್ ಕೊಟ್ಟಿದ್ದಾರೆ ನನಗೆ. ಎಂಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ 4 ಜನಕ್ಕೆ ಗೊತ್ತಾದರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ 4 ಜನಕ್ಕೆ ಅರ್ಥ ಆಗುತ್ತೆ. ನಾನೇನು ನೋವು ಅನುಭವಿಸ್ತಾ ಇದ್ದೀನಿ, ಅಟ್ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ಹೆಣ್ಣು ಮಕ್ಕಳಿಗಾದರೂ ವಿಷಯಗಳ. ಇನ್ನು ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆಯಾದ್ರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ. ಆದರೆ ಐಶ್ವರ್ಯ ಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ. ಬ್ಯಾಡ್ರನ್ಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯ ಗೌಡ ಒಬ್ಬಳೇ, ನನ್ನೊಂದೇ ಕೇಸು. ಪಾಪ ಅದಕ್ಕೆ 2 ತಿಂಗಳಿಂದ ನಾನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್, ಅಷ್ಟೇ. ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ. ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.